ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡ್ತಾರೆ ಸರ್. ಪಾಲ್ಗೊಂಡ್ರಿ, ಆಕ್ರೋಶದ ಮಾತುಗಳನ್ನ ಆಡಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ರಿ ಸರ್. ಈ ಸರ್ಕಾರದ ನಡವಳಿಕೆ ಏನಿದೆ, ಅವರ ಅನಾಗರಿಕವಾದಂಥ ಅವರ ಒಂದು ಅಧಿಕಾರ ದುರುಪಯೋಗದ ವರ್ತನೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ರಾಜಕೀಯ ಮಾಡ್ಲಿಕ್ಕೆ ಬೇರೆ ವೇದಿಕೆ ಇದೆ. ಅಲ್ಲ ಸರ್, ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಂತ ಇದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ರಾಜಕೀಯದ ಬೆಳೆ ಬೇಯಿಸ್ಕೊಳಕ್ ಕೊಟ್ಟಿರೋದು ಅವರು. ಜನ ಅಧಿಕಾರ ಕೊಟ್ಟ ಮೇಲೂ ನಿನ್ನೆ ದಿನ ಶೋಷಿತ ವರ್ಗ ಸಮ್ಮೇಳನ ಮಾಡಿದ್ರಲ್ಲ, ಇವ್ರ ಸಾಧನೆ ಏನಲ್ಲಿಗೆ? ಶೋಷಿತರ ವರ್ಗ ಇನ್ನೂ ಇದೆ ಅಂದಮೇಲೆ ಇವರು ಸುದೀರ್ಘವಾಗಿ ಬಹುಶಃ ಅವರಷ್ಟು ಅಧಿಕಾರ ಅನುಭವಿಸ್ತಾರೆ ಯಾರೂ ಇಲ್ಲ. ಅಧಿಕಾರ ಇದ್ದಾಗ ಯಾತಿಕ ಶೋಷಿತ ವರ್ಗಕ್ಕೆ ರಕ್ಷಣೆ ಕೊಡಲಿಲ್ಲ? ಅದೆಲ್ಲ ಚರ್ಚೆ ಮಾಡೋಣ. ಬಿಜೆಪಿ ಜೆಡಿಎಸ್ ಅವರು ಬೇರೆ ಕಾನೂನು ಇದೆಯಾ ಅಂತ ಮಾತಾಡೋಣ ಬನ್ನಿ. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡ್ತಾರೆ ಸರ್. ಪಾಲ್ಗೊಂಡ್ರಿ, ಆಕ್ರೋಶದ ಮಾತುಗಳನ್ನ ಆಡಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ರಿ ಸರ್. ಈ ಸರ್ಕಾರದ ನಡವಳಿಕೆ ಏನಿದೆ, ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವರ ಅನಾಗರಿಕವಾದಂಥ ಅವರ ಒಂದು ಅಧಿಕಾರ ದುರುಪಯೋಗದ ವರ್ತನೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ರಾಜಕೀಯ ಮಾಡ್ಲಿಕ್ಕೆ ಬೇರೆ ವೇದಿಕೆ ಇದೆ. ಅಲ್ಲ ಸರ್, ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಂತ ಇದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ರಾಜಕೀಯದ ಬೆಳೆ ಬೇಯಿಸ್ಕೊಳಕ್ ಕೊಟ್ಟಿರೋದು ಅವರು. ಜನ ಅಧಿಕಾರ ಕೊಟ್ಟ ಮೇಲೂ ನಿನ್ನೆ ದಿನ ಶೋಷಿತ ವರ್ಗ ಸಮ್ಮೇಳನ ಮಾಡಿದ್ರಲ್ಲ, ಇವ್ರ ಸಾಧನೆ ಏನಲ್ಲಿಗೆ? ಶೋಷಿತರ ವರ್ಗ ಇನ್ನೂ ಇದೆ ಅಂದಮೇಲೆ ಇವರು ಸುದೀರ್ಘವಾಗಿ ಬಹುಶಃ ಅವರಷ್ಟು ಅಧಿಕಾರ ಅನುಭವಿಸ್ತಾರೆ ಯಾರೂ ಇಲ್ಲ. ಅಧಿಕಾರ ಇದ್ದಾಗ ಯಾತಿಕ ಶೋಷಿತ ವರ್ಗಕ್ಕೆ ರಕ್ಷಣೆ ಕೊಡಲಿಲ್ಲ? ಅದೆಲ್ಲ ಚರ್ಚೆ ಮಾಡೋಣ. ಬಿಜೆಪಿ ಜೆಡಿಎಸ್ ಅವರು ಬೇರೆ ಕಾನೂನು ಇದೆಯಾ ಅಂತ ಮಾತಾಡೋಣ ಬನ್ನಿ.